ನಮಸ್ತೆ. ಈ ವ್ಲಾಗಲ್ಲಿ ಒಂದು 2 ಡೇಸ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. 1 ಡೇ ಫುಲ್ಲು ಫಂಕ್ಷನ್ಸೇ ಆಗೋಯ್ತು. ಇನ್ನು ಸೆಕೆಂಡ್ ಡೇ ಬಂದು ಒಂದು ಸ್ಮಾಲ್ ಬರ್ಡೇ ಪಾರ್ಟಿ ಇತ್ತು. ಅಲ್ಲಿಗೆ ಹೋಗಿ ಅದಾದಮೇಲೆ ಕೇಕ್ ಶೋಗೆ ಅಂತ ಹೇಳಿ ಹೋಗಿದ್ವಿ. ಸೊ ಆ ಕಂಪ್ಲೀಟ್ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡ್ದಿರ ನೋಡಿ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗ್ ಬಂದು 2025ನ ಲಾಸ್ಟ್ ಅಲ್ಲಿ ಶೂಟ್ ಮಾಡ್ಕೊಂಡಿರುವಂತ ವ್ಲಾಗ್ ಆಗಿರ, ಅಂದ್ರೆ ಆ ವರ್ಷದಲ್ಲಿ ಕೊನೆಯದಾಗಿ ನಾನು ಶೂಟ್ ಮಾಡ್ಕೊಂಡಿರುವಂತ ವ್ಲಾಗ್ ಆಗಿರತ್ತೆ. ಸೊ ಒಂದು ಮಿಸ್ಟೇಕ್ ಮಾಡಿದೆ ಬೆಳಿಗ್ಗೆನೆ. ಏನಂತಂದ್ರೆ ಯೂಶಲಿ ನಾವು ಲೇಡೀಸ್ ಹೆಂಗೆ ಅಂತಂದ್ರೆ ಎದ್ದಿದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಟಿಫನ್ ಏನ್ ಮಾಡೋಣ, ಅಡ್ಗೆ ಏನ್ ಮಾಡೋಣ ಅನ್ನೋದೇ ಓಡ್ತಾ ಇರತ್ತೆ ಅಲ್ವಾ. ನನ್ಗೂನು ಡೈಲಿ ಎದ್ದು ಟಿಫನ್ನು ಅಡ್ಗೆ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ನೆನ್ನೆ ನಮ್ಮ ಮನೆಯವರು ನನ್ಗೆ ಹೇಳಿದ್ರು, ನನ್ಗೆ ನಾಳೆ ಊಟ ಏನು ಮಾಡ್ಬೇಡ, ಅಡ್ಗೆ ನನ್ಗೆ ಹೊರಗಡೆ ಹೋಗೋದಿದೆ ಅಂತ ಹೇಳಿ. ಅಂದ್ರೆ ಹೊರಗಡೆನೆ ಲಂಚ್ ಅರೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ, ನಾನು ಆಮೇಲೆ ಓಕೆ ಅಂತ ಅನ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಿ ಅದನ್ನ. ನನ್ಗೂ ಆಕ್ಚುಲಿ ಇವತ್ತು ಫಂಕ್ಷನ್ಗೆ ಹೋಗ್ಬೇಕಿತ್ತು. ಸೊ ಅದು ಅಂದ್ರೆ ಫಂಕ್ಷನ್ಗೆ ಹೋಗ್ಬೇಕು ಅನ್ನೋದು ಮೈಂಡಲ್ಲಿದೆ. ಬಟ್ ಆದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನನಗೆ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟು ಅವ್ರು ಊಟ ಅಂದ್ರೆ ನನಗೆ ಬಾಕ್ಸ್ ಬೇಡ ಅಂತ ಹೇಳಿದ್ದು ನೆನಪೇ ಇಲ್ಲ. ಅಂದ್ರೆ ಟಿಫನ್ ಮಾಡು, ಮಧ್ಯಾಹ್ನಕ್ಕೆ ಏನು ಮಾಡಕ್ ಹೋಗ್ಬೇಡ ನನಗೆ ಅಂತ ಹೇಳಿದ್ರು. ಸೊ ಇವಾಗ ಅವ್ರಿಗೂ ಬೇಡ ಬಾಕ್ಸು, ನಮಗೂ ನಾವು ಫಂಕ್ಷನ್ಗೆ ಹೋಗ್ತೀವಿ ಅಂತ ಅಂದಾಗ ನನಗೆ ಸಾರು ಮಾಡೋ ಅವಶ್ಯಕತೆ ಇರಲಿಲ್ಲ. ನೈಟ್ ಬಂದು ಚಪಾತಿ ಏನಾದರೂ ಮಾಡ್ಕೋಬೋದಿತ್ತು. ಆದರೆ ನನಗೆ ಅದು ಮೈಂಡಿಂದ ಇದೇ ಆಗೋಗಿದೆ. ನಾನೇನು ಮಾಡಿದೆ, ಆ್ಯಕ್ಚುಲಿ ಇಡ್ಲಿ ಮಾಡೋಣ ಟಿಫನ್ಗೆ ಅಂತ ಹೇಳಿ ಅದಕ್ಕೆ ಆಲೂಗಡ್ಡೆ ಎಲ್ಲ ಹಾಕಿ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಸರಿ, ತರಕಾರಿ ಸಾರನ್ನ ಮಾಡಿದೆ. ಆಮೇಲೆ ಎಲ್ಲ ಸಾರೆಲ್ಲ ಮಾಡಾದ್ಮೇಲೆ ಆಮೇಲೆ ನೆನಪಾಗ್ತಿದೆ ನನಗೆ, ಓ ಇವರು ಬಾಕ್ಸ್ ಬೇಡ ಅಂತ ಹೇಳೋದ್ರಲ್ಲ, ಮತ್ತೆ ಹೇಗೆ ನಾನು ಫಂಕ್ಷನ್ಗೆಲ್ಲ ಹೋಗ್ತೀನಿ, ಏನು ಮಾಡೋದು ಅಂತ ಅಂದ್ಬಿಟ್ಟು ಸರಿ ಅಂತ ಹೇಳಿ ಜಾಸ್ತಿ ತಲೆ ಓಡ್ಸಕ್ಕೆ ಹೋಗಲಿಲ್ಲ. ಸಾಗು ಮಾಡೋ ಬದಲು ತರಕಾರಿ ಸಾರಿಗೆನೆ ಇಡ್ಲಿ ಚೆನ್ನಾಗಿರತ್ತಲ್ವ, ಸೊ ಅದನ್ನೇ ಮ್ಯಾನೇಜ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದನ್ನೇ ಮಾಡಿದೆ. ಯೂಶ್ವಲಿ ನಾವು ಈ ಥರ ಒಂದು ಡೈಲಿ ಮಾಡಿ 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 ನಮ್ಗೆ ಹೆಂಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿರತ್ತೆ ಅಂದರೆ ಬೇರೆ ಏನು ನೆನಪೇ ಬರೋದಿಲ್ಲ. ಎದೋಳು ಟಿಫನ್ ಮಾಡು, ಅಡುಗೆ ಮಾಡು, ಇದೇ ಒಂದು ತಲೆಯಲ್ಲಿ ಓಡ್ತಾ ಇರತ್ತೆ ಅಲ್ವಾ. ಇನ್ನು ನಮ್ಮನೇಲಿ ನಾನು ಕೆಲವೊಂದು ಬ್ಲಾಗ್ ಬ್ಯಾಕಲ್ಲಿ ಯಾವಾಗೋ ಹೇಳಿದ್ದೆ, ನನಗೆ ನಮ್ಮ ಮನೆಯವ್ರಿಗೆ ನಾವೇನಾದರೂ ಸ್ವಲ್ಪ ಮಾತಾಡಬೇಕು ಅಂತ ಟೈಮ್ ಸಿಕ್ಕಿದ್ರೆ ಈ ಮಾರ್ನಿಂಗ್ ಟೈಮಲ್ಲಿ ನಾವು ಈ ಗ್ರೀನ್ ಟೀ, ಲೆಮನ್ ಟೀ ಇವೆಲ್ಲ ಕುಡಿತಿರ್ತೀವಿ. ಇಲ್ಲಾಂದರೆ ಹೆಲ್ದಿ ಡ್ರಿಂಕ್ ಸಮಥಿಂಗ್ ಏನಾದರೂ ಈ ಥರ ಬೆಳಿಗ್ಗೆ ಜಾಸ್ತಿ ಆ ಥರ ಏನಾದರೂ ಕುಡಿತೀವಿ ಅಲ್ವಾ. ಸೊ ಆ ಟೈಮಲ್ಲೇ ನಾವೇನಾದರೂ ಒಂದು ಡಿಸ್ಕಷನ್ಸ್ನ ಮಾಡ್ತಿರ್ತೀವಿ. ಅಂದರೆ ಮಕ್ಕಳದಾಗ್ಬೋದು, ಇಲ್ಲ ಮನೇದೇನಾದರೂ ಆಗಿರ್ಬೋದು, ಈ ಥರ ರ್ಯಾಂಡಮ್ ಟಾಕ್ಸ್ ಇದ್ದೇ ಇರತ್ತಲ್ವ. ಸೊ ಆ ಥರದ್ದು ಏನಾದರೂ ಇದ್ದಾಗ ನಮಗೆ ಸಿಗೋದು ಆ 15 ಮಿನಿಟ್ಸು. ನಿಜ ಹೇಳ, ನನಗೆ ಆ 15 ಮಿನಿಟ್ಸು ಏನೋ ಒಂಥರ ರಿಲ್ಯಾಕ್ಸೇಷನ್ ಆಗಿ ಇರುತ್ತೆ. ಅಂದರೆ ಅದು ನಾರ್ಮಲ್ ಒಂದು ಹೌಸ್ ವೈಫ್ ಅಂದರೆ ನಮ್ಮಂಗೆ ಏನು ಇರ್ತೀವಿ, ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡಿಕೊಂಡು 15 ನಿಮಿಷ ಹಸ್ಬೆಂಡ್ ಜೊತೆ ಕುತ್ಕೊಂಡು ಮಾತಾಡೋ ಒಂದು ಮಾತು ನಿಜವಾಗ್ಲೂ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿನ ಕೊಡುತ್ತೆ. ಅಂದರೆ ಆ ದಿನ ಎಲ್ಲ ಏನೋ ಅಷ್ಟೇ ಆಗೋಯ್ತು, ನಮಗೆ ಖುಷಿಯಾಗಿರ್ಬೋದು ಇವತ್ತಿನ ದಿನ ಎಲ್ಲ ಅನ್ನೋ ಒಂಥರ ಒಂದು ಫೀಲ್ ಬರುತ್ತೆ. ಕೆಲವು ಸತಿ ಇವರು ಬೇಗ ಹೋಗ್ಬೇಕು ನಾನು ಅಂತ ಹೇಳಿ ಹೊರಟ್ಬಿಟ್ಟಾಗ ನನಗೆ ಆ 15 ಮಿನಿಟ್ಸ್ ಟೈಮ್ ಸಿಗಲ್ಲ ಅಲ್ವಾ. ಅವಾಗ ಆ ದಿನ ಎಲ್ಲ ಏನೋ ಒಂಥರ ಬೇಸರವಾಗೇ ಇರುತ್ತೆ. ಅಯ್ಯೋ ಇವತ್ತು ಬೆಳಿಗ್ಗೆ ಒಂದು ಮಾತಾಡಲಿಲ್ಲ ಅವ್ರ ಜೊತೆ ಅಂತ ಹೇಳಿ. ಈ ಕೆಲವೊಂದು ಈ ಸಣ್ಣ ಸಣ್ಣ ಸಂತೋಷ ಅನ್ನೋದು ಏನಿರುತ್ತೆ ನೋಡಿ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ ಹೇಳ್ಬೋದು. ಮೇ ಬಿ ಈ ಥರ ಒಂದು ಸಣ್ಣ ಸಣ್ಣ ಖುಷಿಯಿಂದನೇ ಲೈಫ್ ತುಂಬಾನೇ ಕಲರ್ಫುಲ್ ಆಗಿರತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರತ್ತೆ. ಸೊ ಇನ್ನು ಎಲ್ಲ ಕೆಲಸನೂ ಆಯಿತು, ರೆಡಿ ಎಲ್ಲ ಆಗಿದ್ದೀನಿ. ಇನ್ನು ಇವತ್ತು ಫ್ಯಾಮಿಲಿಯಲ್ಲಿ ಒಂದು 2 ಫಂಕ್ಷನ್ಸ್ ಇದೆ. ಏನಪ್ಪ, ಧನುರ್ಮಾಸದಲ್ಲಿ ಹಿಂಗೆಲ್ಲ ರೆಡಿ ಆಗಿಬಿಟ್ಟು ಫಂಕ್ಷನ್ ಅಂತ ಹೇಳ್ತಿದ್ದಾರೆ ಅನ್ಕೋತೀರೇನೋ. ಆ್ಯಕ್ಚುಲಿ ಸೀಮಂತ ಒಂದಿದೆ, ಮತ್ತು ಮಗುದು ಒಂದು ನಾಮಕರಣ ಇದೆ. ಅಂದರೆ 11 ದಿನಕ್ಕೇನೆ ಸ್ನಾನ ಮಾಡಿಸ್ತೀವಲ್ವ, ಹಾಗೇನೆ ಹೆಸರನ್ನ ಇಡ್ತಿದ್ದಾರೆ. ಸೊ 2ಕ್ಕೂ ಹೋಗಬೇಕು, 2 ಇಂಪಾರ್ಟೆಂಟೇ ಇದೆ. ಏನಂದರೆ 2 ಸ್ವಲ್ಪ, ಒಂದು ನನಗೆ ಮನೆಗೆ ಹತ್ರ ಇದೆ, ಬಟ್ ಇನ್ನೊಂದು ಸ್ವಲ್ಪ ದೂರ. ಈಗ ಮ್ಯಾನೇಜ್ ಮಾಡಬೇಕು 2. ಏನೂ ಮಾಡೋಕ್ಕಾಗಲ್ಲ, ಇಬ್ಬರು ಇಂಪಾರ್ಟೆಂಟೇ ಇರ್ತಾರಲ್ವ. ಸೊ ಹಾಗಾಗಿ ಸಾರಿ,
ಇನ್ನು ಈ ಸೀರೆ ನಾನೇನು ಉಟ್ಕೊಂಡಿದ್ದೀನಿ ಇದು ಬಂದು ಬನಾರಸ್ ಸ್ಯಾರಿ ಅಂತ ಹೇಳ್ತೀವಲ್ವ ಆ ಥರ ಕ್ಲಾತು ತುಂಬ ಪ್ರೀಮಿಯಂ ಕ್ವಾಲಿಟಿಲಿದೆ, ತುಂಬ ಚೆನ್ನಾಗಿದೆ. ಇನ್ನು ಈ ಸೀರೆ ಬಂದು ನಮ್ಮ ಅರ್ನಿ ಕಲೆಕ್ಷನ್ನಲ್ಲಿ ತರಿಸಿರುವಂಥದ್ದು. ಆಲ್ರೆಡಿ ಇದನ್ನೊಂದು 2 ಸತಿ ನಾನು ರೀಸ್ಟಾಕ್ ಮಾಡಿದೆ, ಬಟ್ ವಿಡಿಯೋ ಅಂತೂ ಮಾಡೇ ಇಲ್ಲ ಈ ಸೀರೆದು. ನನಗೆ ಆಫ್ಲೈನಲ್ಲೇ ಯಾರಾದರೂ ಅಂದರೆ ಈ ಸ್ಯಾರಿನ ಮುಟ್ಟಿ ನೋಡಿದ ತಕ್ಷಣ ಇಷ್ಟಪಟ್ಬಿಡ್ತಾರೆ. ಸೊ ಹಾಗಾಗಿ ನನಗೆ ಆಫ್ಲೈನಲ್ಲೇ ಈ ಸ್ಯಾರೀಸ್ ಎಲ್ಲ ಸ್ಟಾಕ್ ಔಟ್ ಆಗ್ತಾನೆ ಇತ್ತು. ಇವಾಗ ಮೊನ್ನೆ ಲಾಸ್ಟ್ ವೀಕಲ್ಲೂ ಸ್ಟಾಕ್ ಬಂತು, ಬಟ್ ಅದರಲ್ಲೂ ಜಸ್ಟ್ ಒಂದು 5-6 ಕಲರ್ಸ್ ಏನೋ ಉಳಿದಿದೆ ಅಷ್ಟೇನೆ. ಎಲ್ಲ ಅಂದರೆ ಹೇಳದ್ನೆಲ್ಲ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಆ ರೀತಿ. ಮತ್ತೆ ಅಗೇನ್ ಇದನ್ನು ರೀಸ್ಟಾಕ್ ಮಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಆದರೆ ಮತ್ತೆ ಅಗೇನ್ ಮಾಡಿಸ್ತೀನಿ. ಬಟ್ ಫ್ಯಾಬ್ರಿಕ್ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಒಂಥರ ನಿಮಗೆ ಈ ಕುಂಕುಮ ಕಲರ್ ಅಂತ ಹೇಳ್ತೀವಲ್ವ ಆ ಕಲರು. ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ನೋಡಿದ್ರೆ ಒಂಥರ ಕುಂಕುಮ ಕಲರ್ ಬರುತ್ತೆ, ಚೆನ್ನಾಗಿದೆ. ಈ ಕಲರು ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ನಾನು ಈ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅಂದರೆ ನಮ್ಮ ಚಿಕ್ಕಮ್ಮ ಒಬ್ಬರು ಲಾಸ್ಟ್ ಟೈಮು ನಮಗೆ ಕುಂಕುಮ ಕೊಟ್ಟರು ಅಂತ ಹೇಳದ್ನಲ್ವ, ಸೊ ಅವರು ಇದೇ ಸೀರೆಗಳನ್ನ ಅರ್ನಿ ಕಲೆಕ್ಷನ್ನಲ್ಲೇ ತೊಗೊಂಡು ನಮಗೆಲ್ಲರಿಗೂ ಕೊಟ್ಟಿದ್ದು. ಸೊ ಇದನ್ನು ನಾನು ತೊಗೊಂಡೆ ಅಂತ ಹೇಳೋಕ್ಕಾಗಲ್ಲ, ನನಗಿದು ಗಿಫ್ಟ್ ಬಂತು ಅಂತ ಹೇಳಿ ಹೇಳ್ಬೋದು. ಆ ಥರ ಇದೆ. ಇನ್ನು ಪಾವನಿ ಬರ್ತಿಲ್ಲ, ಹನಿನೂ ಎಲ್ಲ ರೆಡಿ ಆಗಿದ್ದಾಳೆ. ನಾನು ಹನಿ ಹೋಗೋಣ ಅಂತ, ಅತ್ತಿಗೆ ಬರ್ತಾರೆ, ಅತ್ತಿಗೆ ನಾನು ಹನಿ ಎಲ್ಲ ಜೊತೆಲಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನೋಡೋಣ ಅಲ್ಲಿ ಎಷ್ಟೊತ್ತಾಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗ ಮುಗಿಸ್ಬೇಕು. ಬಿಕಾಸ್ ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಮನೆಗೆ ಬರಬೇಕು. ಮತ್ತು ಇವತ್ತು ನಮ್ಮದು ಡಿಸ್ಪ್ಯಾಚ್ ಎಲ್ಲ ಏನೂ ಇಲ್ಲ, ಕೊರಿಯರ್ ಅವರು ರಜಾ ಹೇಳಿದ್ದಾರೆ ಇವತ್ತು ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅವ್ರು ಬರಲಿಲ್ಲ ಅಂತಂದರೆ ನಮಗೆ ಡಿಸ್ಪ್ಯಾಚ್ ಮಾಡೋದೆಲ್ಲ ಏನೂ ಇರಲ್ಲ. ಸೊ ಡ್ಯಾಮೇಜ್ ಅಂದರೆ ಏನು ಅರ್ನಿ ಕಲೆಕ್ಷನಲ್ಲಿ ಸ್ಯಾರೀಸ್ ಎಲ್ಲ ಬುಕ್ ಆಗುತ್ತೆ, ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀವಿ. ಸೊ ನಾಳೆ ಅದನ್ನು ಡಿಸ್ಪ್ಯಾಚ್ ಮಾಡೋದು, ಆ ಟೆನ್ಷನ್ ಅಂತೂ ಏನೂ ಇಲ್ಲ. ಬಟ್ ಹಂಗಿದ್ರೂ ನಾವೀಗೇನೋ ಒಂದು ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಸ್ಟಾಫ್ ಬರ್ತಾರೆ, ಬಟ್ ಆದ್ರೂ ನಾವು ಸ್ವಲ್ಪ ಬರಬೇಕು ಅಲ್ವಾ, ಐ ಮೀನ್ ಇರಬೇಕು. ಸೊ ಅಷ್ಟು ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸಂಜೆ. ಪ್ಲಸ್ ಅರ್ನಿ ಕಲೆಕ್ಷನಲ್ಲೂ ಇವತ್ತೇನು ಶೂಟ್ ಮಾಡಿಲ್ಲ, ಅದೇ ಅನ್ಕೋತಾ ಇದ್ದೀನಿ ಹೆಂಗೂ ಆನ್ಲೈನ್ಗೆ ಹಾಕಿಲ್ವಲ್ಲ ಈ ಸೀರೆಗಳನ್ನ, ಹೇಗೂ ರೆಡಿ ಆಗಿದ್ದೀನಿ, ಹಿಂಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅರ್ನಿ ಕಲೆಕ್ಷನಲ್ಲಿ ಈ ಸ್ಯಾರೀಸ್ ಬಗ್ಗೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗಂತೂ ಆಗಲ್ಲ, ಟೈಮ್ ಆಯಿತು. ಇವಾಗ ಹೋಗಿ ಬಂದು ಫಂಕ್ಷನ್ನಿಂದ ಬಂದಮೇಲೆ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು 2 ಡೇಸಲ್ಲಿ ಐ ಥಿಂಕ್ ಈ ವಿಡಿಯೋ ಬರೋ ಅಷ್ಟೊತ್ತಿಗೆ ಅರ್ನಿ ಕಲೆಕ್ಷನಲ್ಲಿ ಈ ಸ್ಯಾರಿ ವಿಡಿಯೋ ಬಂದಿರತ್ತೆ ಅನ್ಕೋತೀನಿ. ನೋಡೋಣ ಹೆಂಗೆ ಆಗುತ್ತೆ ಅಂತ ಹೇಳಿ. ಇನ್ನು ಅಲ್ಲಿ ಹೋದ್ಮೇಲೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೋತೀನಿ. ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ಗೊತ್ತೇ ಇದೆ, ರಿಪೀಟಾಗಿ ಮತ್ತೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಟೈಮ್ ಆಗಿದೆ. ಸೊ ಇಲ್ಲಿಂದ ಅಮ್ಮನ ಮನೆ ಹತ್ರ ಹೋಗಿ ಅಲ್ಲಿಂದ ಅತ್ತಿಗೆನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅಂದರೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಅನಿದು ರೆಡಿ ಆಗಿರಬೇಕು. ಏನು ಮಾಡ್ತಿದ್ದಾಳೆ ನೋಡೋಣ, ಅಲ್ಲಿ ಹೊರಗಡೆ ಏನೋ ಮಾಡ್ತಿದ್ದಾಳೆ. ಆಗಿದ್ದರೆ ಇವಾಗ ಹೊರಡ್ತೀವಿ. ನಾವು ಫಂಕ್ಷನ್ಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಯ್ತು. ಅತ್ತಿಗೆ ನಾನು ಹನಿ ಮತ್ತೆ ನಮ್ಮ ಅಣ್ಣನ ಮಗ ದೊಡ್ಡವನ್ ಬಂದಿದ್ದ, ಚಿಕ್ಕವನ್ ಬಂದಿರಲಿಲ್ಲ. ಸೊ ನಮ್ಮ ಮನೆಯಿಂದ ಅದೇ ಜಕ್ಕೂರಲ್ಲಿ ಆ್ಯಕ್ಚುಲಿ ಫಂಕ್ಷನ್ ಇದ್ದಿದ್ದು. ಸೊ ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿನೇ ಇರುತ್ತೆ ಅಲ್ವಾ ಹೆಬ್ಬಾಳ್ ಸೈಡ್ ಎಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಮಗೆ. ನಾವು ಹೋಗೋ ಅಷ್ಟೊತ್ತಿಗೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಚೆನ್ನಾಗಿ ಮಾಡಿದ್ರು, ಹೋಟೆಲಲ್ಲಿ ಮಾಡಿದ್ದಿದ್ದು ಅವರು ಫಂಕ್ಷನ್ನು. ಇನ್ನು ಫ್ಯಾಮಿಲೀಸ್ನೆಲ್ಲ ನೋಡೋದು ಮೀಟ್ ಆಗೋದು ಅಂತಂದರೆ ಏನೋ ಒಂಥರ ಚೆನ್ನಾಗಿರತ್ತೆ ಅಲ್ವಾ. ಹಾಗಾಗಿ ನನಗಂತೂ ಈ ಥರ ಫಂಕ್ಷನ್ಸ್ಗೆ ಹೋದಾಗ ನಾನು ತುಂಬ ಸತಿ ಹೇಳಿದ್ದೀನಿ, ಅಂದರೆ ಕೆಲವ್ರನ್ನೆಲ್ಲ ನಾವು ನೋಡೇ ಇರಲ್ಲ, ತುಂಬ ದಿನ ಆದಮೇಲೆ ನೋಡ್ತೀವಲ್ವ, ಅವ್ರನ್ನೆಲ್ಲ ನೋಡೋದು ಮಾತಾಡ್ಸೋದು ಹೇಗಿದ್ದೀರಾ ಅಂತ ಎಲ್ಲ ಹೇಳಿ. ಮುಂಚೆ ಅಂತೂ ನಾನು ಒಂಥರ ಲೈಕ್ ಎಲ್ಲರಿಗೂ ಅವರೆಲ್ಲ ನನಗೂ ಅವ್ರು ಹಂಗೆ ಆಗೋಗ್ಬಿಟ್ಟಿದ್ರು. ಬಟ್ ಇವಾಗ ಎಲ್ಲರೂ ಹೇಳ್ತಾರೆ, ಅಯ್ಯೋ ನೀನು ನೋಡ್ತಿರ್ತೀವಿ ಬಿಡಮ್ಮ, ವಿಡಿಯೋದಲ್ಲಿ ನೋಡ್ತಿರ್ತೀವಿ ಬಿಡು ನೀನನ್ನ ಅಂತ ಹೇಳಿ. ಸೊ ಅದೊಂದು ಖುಷಿ ಆಗುತ್ತೆ. ನಾನು ರೇಗಿಸ್ತಾ ಇರ್ತೀನಿ, ನನ್ನನ್ನೆಲ್ಲ ನೀವು ಮರ್ತೋಗ್ಬಿಡ್ತೀರಾ ಅಂತ ಅಂದ್ಬಿಟ್ಟೆ ನಾನು ಡೈಲಿ ವಿಡಿಯೋಸ್ ಮಾಡಿ ಹಾಕ್ತಿರ್ತೀನಿ, ನೆನ್ಪಿಟ್ಕೊಳ್ಳಿ ನನ್ನನ್ನು ಅಂತ ಹೇಳಿ. ಹಂಗಾಗಿ ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ ಅಂತೀನಿ. ಅವರು ಅದೇ ಅಂತ ಇರ್ತಾರೆ ಎಲ್ಲರೂ, ಕಾಯ್ತಾ ಇರ್ತೀವಿ ನಿನ್ನ ವಿಡಿಯೋಸ್ಗೆ, ನೀನು ಒಂದೊಂದು ದಿನ ಹಾಕಲ್ಲ ಅವಾಗ ಬೇಜಾರಾಗಿ ಹೋಗ್ಬಿಡತ್ತೆ ನಮಗೆ ಅಂತ ಹೇಳಿ. ಸೊ ಅವೆಲ್ಲ ಕೇಳಿದಾಗ ಒಂಥರ ಚೆನ್ನಾಗಿರತ್ತೆ, ಖುಷಿ ಕೊಡುತ್ತೆ ಮನಸ್ಸಿಗೆ. నా తమ్ముడు చేతిలో తీసుకుంటా ముందు
ತಮ್ಮನ ಮಗಳಲ್ಲ, ಮೊಮ್ಮಗಳು. ನೋಡಿ ಇರು, ನೋಡಿ ನನ್ನ ತಮ್ಮ ಇವಳು ಅವನ ಮೊಮ್ಮಗಳು. ಬರೋ ಇಲ್ಲಿ. ನನಗೆ ಮೊಮ್ಮಗಳಾದ್ರೆ ನಿನಗೂ, ನನ್ನ ತಮ್ಮ ಆದ್ಮೇಲೆ ಅವನಿಗೂ ಮೊಮ್ಮಗಳೇ ತಾನೆ. ನನಗೆ ಮೊಮ್ಮಗಳಾದ್ರೆ ಅವನಿಗೂ ಮೊಮ್ಮಗಳೇ. ಇಲ್ಲ ನಿನಗೆ, ಇಲ್ಲ ಅವಳಿಗೆ ಮಾಮ ಅಂತಂದ್ರೆ ನಾನೇನಾಗ್ತೀನಿ, ಅತ್ತೆ ಅಲ್ಲ, ದೊಡ್ಡಮ್ಮ ಆಗ್ತೀನಿ. ಚದಕನ್ನ ಮಾಮನ ಏನ್ ತಾತನ. ಈ ಥರ ಫಂಕ್ಷನ್ಸ್ಗೆಲ್ಲ ಹೋದಾಗ ನನಗೆ ನನ್ನ ತಮ್ಮಂದಿರನ್ನ ರೇಗಿಸೋದು, ಅವ್ರ ಕಾಲು ಎಳೆಯೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ನನಗೆ ಆಲ್ಮೋಸ್ಟ್ ಆಲ್ ಒಂದು 7-8 ಜನ ಮೇಲೇನೆ ಇರಬೇಕು ತಮ್ಮಂದಿರು. ಅಂದರೆ ಎಲ್ಲ ಅದೇ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೇನೆ. ಅಣ್ಣಂದಿರು ಇದ್ದಾರೆ, ಬಟ್ ಏನಂದರೆ ಅಣ್ಣಂದಿರು ಅಂದರೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಇರುತ್ತೆ. ಸೊ ಅವ್ರನ್ನೆಲ್ಲ ಟೀಸ್ ಮಾಡೋಕ್ಕಾಗಲ್ಲ. ಬಟ್ ಇವ್ರಂದರೆ ಚಿಕ್ಕವರಲ್ವ, ನಮ್ಗಿಂತ ಇವ್ರನ್ನ ಚೆನ್ನಾಗಿ ರೇಗಿಸ್ಬೋದು. ಸೊ ಅವ್ರುಗಳು ಅಷ್ಟೇ, ಅಂದರೆ ನನ್ನ ಹತ್ರ ಮಾತ್ರ ಹಂಗಿರ್ತಾರೆ ಅಂತ ಹೇಳ್ಬಾರ್ದು. ಎಲ್ಲಾರು ಅಷ್ಟೇ, ಎಲ್ಲರೂ ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ ನೋಡೋದು, ಆ ಥರ ಇರತ್ತೆ. ಸೊ ನಾನು ಹಂಗೆ ಎಲ್ಲಾರನ್ನೂ ರೇಗಿಸ್ಕೊಂಡು ಟೀಸ್ ಮಾಡಿಕೊಂಡು ಇರ್ತೀನಿ ಈ ಥರ ಫಂಕ್ಷನ್ಸಲ್ಲೆಲ್ಲ ಸಿಕ್ಕಿದಾಗ. ಆಗಲೇ ಹೇಳೋದ್ನ, ಅಂದರೆ ನಾನು ಒಂದು ಲಾಸ್ಟ್ ವ್ಲಾಗಲ್ಲೇ ಅದರಲ್ಲೂ ಹೇಳಿದ್ದೆ, ನಮ್ಮ ಅಕ್ಕಂದಿರಿಗೆಲ್ಲ ಸ್ವಲ್ಪ, ಅಂದರೆ ನಾವು ಚಿಕ್ಕವರಿದ್ದಾಗಲೇ ಅವ್ರಿಗೆ ಮದುವೆ ಆಗೋಗ್ಬಿಟ್ಟಿದೆ ಅಲ್ವಾ. ಸೊ ಅವ್ರ ಮಕ್ಕಳು ಈಗ ಅವ್ರಿಗೆಲ್ಲ ಅವ್ರಿಗೆ ಮದುವೆ ಆಗಿ ಅವ್ರಿಗೆಲ್ಲ ಮಕ್ಕಳು. ಹಾಗಾಗಿ ಈ ಥರ ಫಂಕ್ಷನ್ಗೆ ಹೋದಾಗೆಲ್ಲ ಅಜ್ಜಿ ತಾತ ಅಂತ ಅಂದ್ಬಿಟ್ಟು ಒಬ್ರನ್ನೊಬ್ರು ಕಾಲು ಎಳ್ಕೊತಾ ಇರ್ತೀವಿ. ಸೊ ಅದನ್ನೇ ನಾನು ನನ್ನ ತಮ್ಮನ ಜೊತೆ ಎಲ್ಲ ಮಾಡ್ತಿದ್ದೆ. ನಾವು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇವರೆಲ್ಲ ಫಸ್ಟ್ ನಾವು ಫಂಕ್ಷನ್ಗೆ ಬಂದಾಗ ಇವ್ರು ಊಟಕ್ಕೆ ಹೋಗ್ಬಿಟ್ಟಿದ್ರು. ಇವ್ರು ಮೇಲ್ ಬರೋಸ ನಾನು ಊಟಕ್ಕೆ ಹೋಗ್ಬಿಟ್ಟಿದ್ದೆ. ಸೊ ಮೀಟ್ ಆಗಿರ್ಲಿಲ್ಲ. ಇವರೆಲ್ಲ ನಮ್ಮ ಅಕ್ಕಂದಿರು. ಸೊ ಎಲ್ಲ ಒಂದೇ ತರ ಸೀರೆ ಉಟ್ಕೊಂಡಿದ್ರಲ್ವಾ, ಅದಕ್ಕೆ ರೇಗಿಸ್ತಾ ಇದ್ದೆ. ನಾನು ಬೀಡ ಬೇರೆ ಹಾಕೊಂಡಿದ್ದೆ. ಊಟ ಆದ್ಮೇಲೆ ನನ್ಗೆ ಬೀಡ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ, ಬೀಡ ತಿಂತಾ ಇದ್ದೆ. ಅವ್ರ ಫೋಟೋಸ್ ತಗೊಳ್ಳೋಣ ಬಾಬಾ ಅಂತ ಇದ್ರು. ನಾನು ಬೀಡ ತಿಂತಾ ಇದ್ದೀನಿ ಇರು, ತಿಂದಾದ್ಮೇಲೆ ಅಂತಂದ್ರು. ಇಲ್ಲ, ಅವ್ರು ತೆಗಿತಾ ಇದ್ರು. ನಾನು ಹಂಗೂನು ಇದ್ ಮಾಡ್ಕೊಂಡು ಫೋಟೋಸ್ನ ತಗೋತಾ ಇದ್ರು. ಸೊ ಇದೆಲ್ಲ ಸ್ಯಾರೀಸ್ ಅವ್ರು, ಅದೇ ನನ್ನ ತಮ್ಮಂದು ಶಾಪ್ ಇದೆ ಅಲ್ವಾ, ಅಲ್ಲಿ ಏನೋ ಪರ್ಚೇಸ್ ಮಾಡಿದ್ರಂತೆ. ಅದಕ್ಕೆ ಏನೆಲ್ಲ ಯೂನಿಫಾರ್ಮ್ ಹಾಕೊಂಡ್ಬಿಟ್ಟಿದ್ದೀರಾ, ಒಂದೇ ತರ ಹಾಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿ ನಾನು ಟೀಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ಚೆನ್ನಾಗಿತ್ತು ಅವ್ರದ್ದು ಸ್ಯಾರೀಸ್. ಆಕ್ಚುಲಿ ಇವಾಗ ಈ ಕಲರ್ ಟ್ರೆಂಡ್ ಅಲ್ಲಿದೆ, ರಸ್ಟ್ ಆರೆಂಜ್ಗೆ ಒಂಥರ ಕೋಕೋ ಕಲರ್ ಬರುತ್ತಲ್ವಾ, ಕಾಫಿ ಬ್ರೌನು. ಸೊ ಚೆನ್ನಾಗಿತ್ತು. ಅದಕ್ಕೇನೆ ನಾನು ಅದೇ ಶ್ರೀವಾರಿ ಸಿಲ್ಕ್ ಸ್ಯಾರೀಸ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ ಏನ್ ಫಂಕ್ಷನ್ ಅಲ್ಲೆಲ್ಲ ಒಂದೇ ತರ ಸೀರೆಗಳನ್ನ ಉಟ್ಕೊಂಡ್ಬಿಟ್ಟು ನಮ್ಮ ಅಂಗಡಿ ಇದೆ ಅಂತ ಅಂದ್ಬಿಟ್ಟು ಪ್ರಮೋಟ್ ಮಾಡ್ತಿದ್ದೀರಾ ಅಂತ ಹೇಳಿ ಅವ್ರಿಗೆಲ್ಲ ತಮಾಷೆ ಮಾಡ್ತಾ ಇದ್ದೆ. ಇವಾಗ ಸೀಮಂತ ಫಂಕ್ಷನ್ಸ್ ಅಲ್ಲಿ ಇದು ಕಾಮನ್ ಅಲ್ವಾ. ಸೊ ನೋಡೋದ್ರಲ್ಲ, ಇವರೇ ನಮ್ಮ ಅಕ್ಕ. ಲಾಸ್ಟ್ ಇವ್ರ ಸೊಸೆ ಸೀಮಂತಕ್ಕೂ ನಾನು ವ್ಲಾಗ್ನ ಹಾಕಿದ್ದೆ. ಈಗ ಮಗಳದು ಸೀಮಂತ. ಹೌದು, ಅವಳಿಗೆ ಪಾಪ ಹೆಣ್ಮಗು ಬೇಕು, ನಮ್ಮ ಅಕ್ಕನ್ಗೆ ಮೊಮ್ಮಗಳು ಬೇಕು ಅಂತ ಆಸೆ. ಅವಳ ಅನ್ಲಕ್ಕು ಏನಂತ ಗೊತ್ತಿಲ್ಲ, ಎಲ್ಲ ಒಂದ್ ಕಡೆಯಿಂದ ಗಂಡ್ ಮಕ್ಳೇ ಆಗಿದ್ದಾರೆ. ಸೊ ದೊಡ್ಡ ಮಗಳಿಗೂನು ಇಬ್ರು ಗಂಡ್ ಮಕ್ಳೇ ಆದ್ರು. ಅಂದ್ರೆ ಲಾಸ್ಟ್ ಟೈಮ್ ಅದೇ ಸೊಸೆದು ಸೀಮಂತ ಆಯ್ತಲ್ವಾ, ಅವಳಿಗೂ ಗಂಡ್ ಮಗುನೇ ಆಯ್ತು. ಹಂಗಾಗಿ ಇವಾಗ ಈ ತರ ಮಾಡಿದಾಗ ಗಂಡು ಹೆಣ್ಣು ಅವಳು ಎಲ್ಲಾರ್ಗುನು ಹೆಣ್ಮಗುಗೆ ಹಾಕ್ರಿ ಅಂತ ಅವಳು. ನಾನು ಅದಕ್ಕೆ ಹೋಗ್ಲಿ ಬಿಡಕ್ಕ, ನಿನ್ನ ಆಸೆ ಯಾಕೆ, ನಾನು ಹೆಣ್ಮಗುಗೆ ಹಾಕ್ತೀನಿ ಓಟು, ಹೆಣ್ಮಗುನೇ ಆಗ್ಲಿ ಅಂತ ಅಂದ್ಬಿಟ್ಟು ಆಗ್ತಿದೆ. ನಮ್ಮ ಅಕ್ಕನ್ಗಂತೂ ಸಿಕ್ಕಾಪಟ್ಟೆ ಆಸೆ ಐತೆ, ಅವ್ನ ಮೊಮ್ಮಗಳು ಬೇಕೆ ನನ್ಗೆ ಅಂತ ಅಂದ್ಬಿಟ್ಟು. ನೋಡೋಣ ಇವಳಿಗೆ ಏನ್ ಮಗು ಆಗತ್ತೆ ಅಂತ ಹೇಳಿ. ಅಂದ್ರೆ ಎಲ್ಲಾರು ಗಂಡ್ಮಕ್ಳು ಅಂತ ಆಸೆ ಪಡೋ ಟೈಮಲ್ಲಿ ಹೆಣ್ಮಗುನು ಬೇಕು ಅಂತ ಅಂದ್ಬಿಟ್ಟು ಕೇಳ್ತಿದ್ದಾಳಲ್ವ. ಇವಾಗ ನನ್ನ ಪ್ರಕಾರ ಯಾರು ಅಷ್ಟೊಂದು ಹೆಣ್ಣು ಗಂಡು ಅಂತ ಹೇಳಿ ಮಾಡಲ್ಲ. ಬಟ್ ಎಲ್ಲೋ ಒಬ್ಬೊಬ್ರು ಇದಾರೆ ಈಗ್ಲೂ ಅದನ್ನೆಲ್ಲ ಭೇದ ಭಾವ ನೋಡ್ತಾರೆ. ಬಟ್ ನಮ್ಮ ಫ್ಯಾಮಿಲಿಲಿ ಅಷ್ಟೊಂದು ತೀರಾ ಯಾರು ಇದು ಮಾಡಲ್ಲ. ಅದೇ ಕೆಲವ್ರು ಯಾರೋ ಒಬ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಗಂಡು ಬೇಕು ಅಂತ ಹೇಳಿ. ಪಾಪ ನಮ್ಮ ಅಕ್ಕನ ಆಸೆ ನೆರವೇರ್ಲಿ ಅಂತ ಹೇಳಿ ನಾನು ಅಂದ್ರೆ ಕೇಳ್ಕೊತೀನಿ. ನಮ್ಮ ಅಕ್ಕಂಗ್ ಮಾತ್ರನೇ ಅಲ್ಲ, ಇವನ್ ನಮ್ಮ ಅಕ್ಕನ ಮಗಳು ಏನಿದ್ದಾಳಲ್ವ, ಅವ್ರ ಅತ್ತೆ ಅವ್ರಿಗೂ ಅಷ್ಟೇ ಹೆಣ್ಮಕ್ಳಿಲ್ಲ, ಅವ್ರಿಗೂ ಇಬ್ರು ಗಂಡ್ ಮಕ್ಳೇ. ನಮ್ಮ ಅಕ್ಕನ ಮಗಳು ಇದಾರಲ್ವಾ, ಅವ್ರ ಹಸ್ಬೆಂಡ್, ಅವ್ರು ಅಣ್ಣ ತಮ್ಮ ಇಬ್ರೆ, ಅವ್ರಿಗೂ ಹೆಣ್ಮಕ್ಳಿಲ್ಲ ಅಲ್ವಾ. ಅವ್ರ ಅತ್ತೆನೂ ಅದೇ ಕೋರ್ಕೋತಿದಾರಂತೆ, ನನ್ಗೂ ಹೆಣ್ಮಕ್ಳಿಲ್ಲಮ್ಮ, ನನ್ಗೂ ಮೊಮ್ಮಗಳೇ ಆಗ್ಲಿ ಅಂತ ಹೇಳಿ. ನಾನು ಅದಕ್ಕೆ ಅನ್ಕೋತಾ ಇದ್ದೆ, ಹೋಗ್ಲಿ ಬಿಡು ಪಾಪ, ಇಬ್ರು ಅಜ್ಜಿದಿರು ಕೋರ್ಕೋತಿದ್ದಾರೆ, ಎಣ್ಣೆ ಆಗ್ಲಿ ಅಂತ ಹೇಳಿ. ನೋಡೋಣ ಯಾವ್ದಾಗತ್ತೆ ಅವಳಿಗೆ ಅನ್ನೋದು.
ಇವಳು ಹಿಂದೆ ಇರೋಳು ನಮ್ಮ ಅಕ್ಕನ ಮಗಳು. ಇವಳು ಮಗಳೇ ದೊಡ್ಡ ಮಗಳು. ಅಯ್ಯೋ ನೋಡಿ ನನ್ನ ತಮ್ಮನಿಗೆ ಮಾಡ್ಕೊಂಡಿರೋದು, ಅದಕ್ಕೆ ಇವನು ನನಗೆ ಅತ್ತೆ ಅನ್ಬೇಕು, ಅಜ್ಜಿ ಅಲ್ಲ. ನೋಡಿ ಒಂದ್ ಸೈಡ್ ಇಂದ ಇವನ್ಗೆ ನಾನು ಅತ್ತೆ ಹಾಕ್ತೀನಿ, ಒಂದ್ ಕಡೆಯಿಂದ ಅಜ್ಜಿ ಹಾಕ್ತಾರೆ. ಇವಳು ಮಗಳು, ಅದಕ್ಕೆ ಅಜ್ಜಿ. ಇವ್ರ ಅಪ್ಪ ಬಂದ್ ನನ್ನ ತಮ್ಮ, ಅದಕ್ಕೆ ಅತ್ತೆ. ಅಕ್ಕ. ನೋಡು ಹೆಂಗೆ ಐತೆ ರಿಲೇಷನ್. ದೊಡ್ಡ ಮಗಳು ಇನ್ನೊಬ್ಳಲ್ಲಿ ಅವಳೆಲ್ಲ ಹೋಗಿದ್ದಾಳೆ ಹೊರಗಡೆ. ನೋಡಿ ಇವಳ ಎರಡನೇ ಮಗಳು ಬಂದು ನನ್ನ ಫ್ಯಾನ್. ಬ್ಲಾಗ್ ಮಾಡಿ ನೋಡಿ ನನ್ನ ಸೊಸೆ ಎಷ್ಟು ಮುದ್ದಾಗಿದ್ದಾಳೆ ನೋಡಿ, ಆದ್ರೆ ಮಗನೇ ಇಲ್ಲ. ಸೊಸೆ ಮಾಡ್ತಾಳೆ ಅಂದ್ರೆ ಎಷ್ಟು ಭರತನಾಟ್ಯಂ ಡ್ಯಾನ್ಸ್, ಕ್ಲಾಸಿಕಲ್ ಡ್ಯಾನ್ಸ್ ಕಲಿತಾ ಇದ್ದಾಳೆ. ತುಂಬ ಚೆನ್ನಾಗಿ ಆಡ್ತಾಳೆ. ಯಾವಾಗಾದ್ರೂ ಅವಳದು ಡ್ಯಾನ್ಸ್ ಒಂದ್ಸತಿ ವಿಡಿಯೋ ಮಾಡಿ ಹಾಕೋಣ. ನೋಡಿ ಇಲ್ಲಿ ಮಿಡಲ್ ಅಲ್ಲಿ ಇರೋದು ನಮ್ಮ ಚಂದನ್ ಅವ್ರ ಅತ್ತೆ. ಸೊ ಅವ್ರ ಫ್ರೆಂಡ್ಸ್ ಇವರೆಲ್ಲ. ಎಷ್ಟು ವರ್ಷ ಫ್ರೆಂಡ್ಶಿಪ್ ಅಪ್ಪ ನಿಮ್ದು? ಏನೋ ಹೇಳ್ತಾ ಇದ್ರಿ ಆಗ್ಲೇ. 60 ಅಂದ್ರೆ ಅದ್ರೊಳಗೆ ಒಂದು 5 ವರ್ಷ ಕಳೀರಿ, ಮಿನಿಮಮ್ ಒಂದು 50 ಇಯರ್ಸ್. ಓ 50 ಇಯರ್ಸ್ ಫ್ರೆಂಡ್ಶಿಪ್ ಅಂತ ನೋಡಿ. ಮತ್ತೆ ಇವರು ನೇಟಿವ್ ಯಾವುದು? ರಾಣಿಬೆನ್ನೂರು. ನೋಡಿ ಇವರೆಲ್ಲ ರಾಣಿಬೆನ್ನೂರು ನೇಟಿವ್, ರಾಣಿಬೆನ್ನೂರಿನ ರಾಣಿಗಳು. ಸೊ ಯಾರೆಲ್ಲ ನನ್ನ ವ್ಲಾಗ್ ರಾಣಿಬೆನ್ನೂರಿಂದ ನೋಡ್ತಿದ್ದೀರಾ, ನಿಮ್ಗೆ ಇವ್ರು ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಖುಷಿ ಆಗತ್ತೆ. ಆ್ಯಕ್ಚುಲಿ 55 ವರ್ಷದ ಫ್ರೆಂಡ್ಶಿಪ್ಪು ಇದೇ ಥರ ಮೇಂಟೈನ್ ಮಾಡಿ ನಿಜವಾಗ್ಲೂ ಇನ್ಸ್ಪಿರೇಷನ್ ಅನಿಸುತ್ತೆ. ಇವಾಗೆಲ್ಲ 2 ವರ್ಷ 3 ವರ್ಷಕ್ಕೆ ಫ್ರೆಂಡ್ಶಿಪ್ ಅನ್ನೋದು ಹೋಗ್ಬಿಡುತ್ತೆ. ಬಟ್ ಓಕೆ, ಗ್ರೇಟ್. 55 ಇಯರ್ಸಿಂದ ಮೇಂಟೈನ್ ಮಾಡಿದ್ದೀರಾ. ಓಕೆ. ನಾವೆಲ್ಲ 60 ಇಯರ್ಸ್ ಓಲ್ಡ್ ಲೇಡೀಸ್. ಅಲ್ಲ 60 ಇಯರ್ಸ್ ಯಂಗ್ ಲೇಡೀಸ್ ಅನ್ಬೇಕು, ಓಲ್ಡ್ ಲೇಡೀಸ್ ಅಂತ ಯಾಕೆ ಅನ್ನೋದು? ಗರ್ಲ್ಸ್. ಇನ್ನೊಂದೇನು ಅಂದ್ರೆ ನಾವು ಬಂದಾಗ ಸೇರಕ್ಕೆ ಎಲ್ಲರೂ ಮನ್ಸು ಮಾಡ್ತಾರೆ. ನೋಡಿ ಇವರು ನಮ್ಮ ಚಿಕ್ಕಮ್ಮ, ಅಂದ್ರೆ ನಮ್ಮ ಅಮ್ಮನ್ಗೆ ಓರ್ಗಿತ್ತಿ. ನಮ್ಮ ದೊಡ್ಡಮ್ಮ ನೋಡಿ ಅಲ್ಲೇ ರಾಪೇದಮ್ಮ. ಇವ್ರು 3 ಜನ ಆಕ್ಚುಲಿ ಕೋ ಸಿಸ್ಟರ್ಸ್. ದೊಡ್ಡವ್ರು ಬಂದಿಲ್ಲ, ಇವ್ರು 2ನೇವ್ರು, ಅವರು 3ನೇವ್ರು. ಇವ್ರು ಗೊತ್ತಲ್ವಾ, ಏಕೈಕ ಅತ್ತಿಗೆನ. ಮತ್ತೆ ಇವರು ಚಿಕ್ಕಮ್ಮ. ನಮ್ಮ ಅಪ್ಪನ್ಗೆ ತಮ್ಮನ್ನ, ನಮ್ಮ ಅಮ್ಮನ್ಗೆ ಓರ್ಗಿತ್ತಿ. ಇವರು ನಮ್ಮ ದೊಡ್ಡಮ್ಮ ರಾಪೇದಮ್ಮ. ಫ್ರೆಂಡ್ಸ್ ನೋಡಿ, ಇವರು ನಮ್ಮ ದೊಡ್ಡಮ್ಮ. ಫಸ್ಟು ಇವರು, ಸೆಕೆಂಡ್ ನಮ್ಮಮ್ಮ, ಅವರು 3ನೇವರು. ಕೋ ಸಿಸ್ಟರ್ಸ್. ಅಮ್ಮ ಮಿಸ್ ಆಗಿದ್ದಾರೆ. ಅಮ್ಮನಿಗೆ ಒಂಚೂರು ಕಾಲು ಗಾಯ ಆಗೈತೆ. ಅಲ್ಲೇ ನೋಡಿ ನಮ್ಮ ಅಕ್ಕ ಹೇಳ್ತಾರೆ, ನಮ್ಮ ಅಮ್ಮನ ಟ್ರ್ಯಾಪ್ ಮಾಡಿ ಹಾಕ್ಬಿಡೋಣ ಇಡಲ್ಲ. ಯಾಕೆ ನೀವು ಹೋರ್ಗಿತ್ತು ಎಲ್ಲಿ ದೊಡ್ಡವರು? ನೀವು ಹೋಗಲ್ವಾ? ನೋಡಿ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕು. ಇವ್ರು ದೊಡ್ಡವ್ರಿಗಿದೆಯಾ ಮೊಮ್ಮಗ? ಮೊಮ್ಮಗನೇ. ಏನು ಕೇಳಿಸ್ತಾ ಇಲ್ವೇನೋ? ಈಗ ನಿಮ್ದು ಪರಿಚಯ ನೀವು ಮಾಡ್ಕೊಳಂಗಿಲ್ಲ. ಈಗ ನನಗೆ ಗುಡ್ ಮಾಡ್ಕೊಳ್ತಾ ಇದ್ದೀನಿ, ಆಮೇಲೆ ಕೊಡ್ತೀರಾ? ಚೆನ್ನಾಗಿ ಮಾತಾಡ್ತೀರಾ, ಖುಷಿ ಆಯ್ತು. ಥ್ಯಾಂಕ್ ಯು. ನೋಡಿ ಇವರೆಲ್ಲ ನನಗೆ ಇನ್ಸ್ಪಿರೇಷನ್. ಫಸ್ಟ್ ಇನ್ಸ್ಪಿರೇಷನ್ ಅಕ್ಕನೇ. ನಮ್ಮ ಅಕ್ಕ ನನ್ಗಿಂತ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಅವಳು ಹೊರಗಡೆ ಬರಲ್ಲ. ನಾವು ಹೊರಗಡೆ ಬರ್ತೀವಿ. ನಾವೀಗ ಹೊಸ ಸಬ್ಸ್ಕ್ರೈಬರ್. ಈಗ ನಮ್ಮ ಬಗ್ಗೆನೇ ನೀವು ಒಂದು 5 ನಿಮಿಷ ಎಷ್ಟೊಂದು ಕಂಟಿನ್ಯೂಸ್ ಆಗಿ ಮಾತಾಡಿದ್ರಲ್ಲ, ಅದು ಇಂಪಾರ್ಟೆಂಟ್. ಲೇಡೀಸಿಗೆ ಇನ್ಸ್ಪೈರ್ ಆಗಬೇಕು. ಆ ಗುಣ ನಮ್ಮ ಅಪ್ಪನಿಂದ ಬಂದ್ಬಿಟ್ಟಿದೆ. ಮಾತಾಡೋದು ಎಲ್ರಿಗೂ ಬರಲ್ಲ. ಎಲ್ಲಿಯೂ ನೀವು
ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಬರೀ ಫಂಕ್ಷನ್ಸೇ ಆಗೋಯ್ತು ನಮ್ಮ ಮನೆಗಳಲ್ಲಿ. ಇವತ್ತೇನೋ ನಮ್ಮ ಮನೆಯವ್ರು ಮಾತಾಡ್ತಾ ಇದ್ದಾರೆ, ಶಾಕ್ ಆಗೋಯ್ತು ನನಗೆ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಅನ್ಪ್ಲ್ಯಾಂಡ್, ನಾನೇನು ಹೇಳಿಲ್ಲ ಮಾತಾಡಿ ಅಂತ. ಎಲ್ಲ ನನ್ನ ಹೆಂಡ್ತಿನ ಖುಷಿ ಮಾಡೋದಕ್ಕೆ. ಸೊ ಹನಿ ನೋಡ್ಬೋದು, ಹನಿ ಮತ್ತು ಪಾವನಿ ಇದ್ದಾರೆ. ಏನು ಲ್ಯಾಪ್ಟಾಪ್ ಬೇರೆ ಇಟ್ಕೊ ಬಂದಿದ್ದಾಳೆ ಕೆಲಸ ಮಾಡೋಕ್ಕೆ. ಏನಿದು ನೆಕ್ಸ್ಟ್ ಡೇ ಇನ್ನೊಂದು ಫಂಕ್ಷನ್ ಇತ್ತು, ಒಂದು ಬರ್ತ್ಡೇ ಪಾರ್ಟಿ ಇತ್ತು, ಅಲ್ಲಿಗೆ ಹೋಗ್ತಿದ್ವಿ. ಸಡನ್ ಆಗಿ ನಮ್ಮ ಮನೆಯವ್ರು ಮಾತಾಡಿದ್ರು, ಚೆನ್ನಾಗಿತ್ತಲ್ವ ಅಂತ ಹಾಗೆ ರಾ ವಿಡಿಯೋನ ಹಾಕಿದೆ. ಇನ್ನು ಅದು ಒಂದು ಅದೇ ಆಗ್ಲೇ ಹೇಳ್ದಂಗೆ ಬರ್ತ್ಡೇ ಪಾರ್ಟಿ ನಮ್ಮ ಹಸ್ಬೆಂಡ್ ಸೈಡ್ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಗೆಲ್ಲ ಗೊತ್ತೇ ಇರತ್ತೆ. ನಾನು ಅಲ್ಲಿ ಅವರೆಲ್ಲ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅಂತ ಹೇಳಿ ನಾನು ಶೂಟ್ ಎಲ್ಲ ಮಾಡ್ಕೊಳಕ್ ಹೋಗ್ಲಿಲ್ಲ. ತುಂಬಾ ಚೆನ್ನಾಗಾಯ್ತು ಫಂಕ್ಷನ್ ಎಲ್ಲ. ಅಲ್ಲಿ ಮುಗಿಸ್ಕೊಂಡು ಅದಾದ್ಮೇಲೆ ತುಂಬಾ ದಿನದಿಂದ ಮಕ್ಕಳು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಕೇಳ್ತಾನೆ ಇದ್ರು. ಮೂವಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಫಸ್ಟ್. ಅದಾದ್ಮೇಲೆ ಸರಿ ಕೇಕ್ ಶೋ ಅದು ನೋಡಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನ ನೆಕ್ಸ್ಟ್ ವೀಕ್ ವರ್ಗೂ ಕಾಯ್ಬೇಕಾಗತ್ತೆ, ಅಷ್ಟೊತ್ತಿಗೆ ಅದು ಕ್ಲೋಸ್ ಆಗಿ ಹೋಗ್ಬಿಡತ್ತೆ. ಸೊ ಕೇಕ್ ಶೋಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಅಲ್ಲಿ. ಸೊ ನನ್ಗೇನು ನಾರ್ಮಲ್ ವರ್ಷ ಹೋಗ್ತಾನೆ ಇರ್ತೀವಿ ಕೇಕ್ ಶೋಗೆ, ಅದೇನೋ ಮಕ್ಕಳಿಗೆ ಒಂಥರ ಇಷ್ಟ ಆಗತ್ತೆ, ನೋಡಕ್ಕೂ ಚೆನ್ನಾಗಿರತ್ತೆ, ಏನೇನೋ ಡಿಫ್ರೆಂಟ್ ಆಗಿ ಮಾಡಿರ್ತಾರಲ್ವಾ, ಹಂಗಾಗಿ. ಮತ್ತೆ ಹೆವಿ ಕ್ರೌಡ್ ಇತ್ತು, ನಿಜವಾಗ್ಲೂ ಸಿಕ್ಕಾಪಟ್ಟೆ ಜನ ಇದ್ರು. ನಾವು ಹೋಗಿದ್ದಿನ ಅಂತನು ಸುಮಾರು ಜನ ನನ್ನ ಫಾಲೋವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಸಿಕ್ಕಿದ್ರು, ಎಲ್ಲಾರು ಮಾತಾಡ್ಸಿದ್ರು, ಅದು ಒಂಥರ ಖುಷಿ. ಪ್ಲಸ್ ಇನ್ನೊಂದು ಏನಂತಂದ್ರೆ ನಾನು ಫಂಕ್ಷನ್ ಇಂದ ಹಂಗೆ ಹೋಗ್ಬಿಟ್ಟಿದ್ದೆ, ಅಲ್ಲಿ ಸಿಕ್ಕಾಪಟ್ಟೆ ಜನ ಬೇರೆ ಇದ್ರು, ಒಂಥರ ಅನ್ಕಂಫರ್ಟೇಬಲ್ ಅನ್ನಿಸ್ತಾ ಇತ್ತು ನನ್ಗೆ. ಅದು ಏನಂತಾರೆ ಸ್ಯಾರಿ ಎಲ್ಲ ಅಂದ್ರೆ ತುಂಬಾ ಸೆಕೆ ತರ ಫೀಲ್ ಆಗ್ತಾ ಇತ್ತು, ಅದೊಂದು ಸ್ವಲ್ಪ ನನ್ಗೆ ಇರಿಟೇಟ್ ಆಯ್ತು ಅಷ್ಟೇ ಅವತ್ತಿನ ದಿನ. ಅದು ಕ್ರೌಡ್ ಜಾಸ್ತಿ ಇದ್ದಿದ್ದಕ್ಕೋ ಏನೋ ಒಂಥರ ಎಲ್ಲಾರ್ಗು, ನನ್ಗೆ ಅಂತಲ್ಲ, ಅಲ್ಲಿ ಪಾಪ ತುಂಬಾ ಜನ ಸಫೋಕೇಶನ್ ನ ಫೀಲ್ ಮಾಡ್ಕೋತಾ ಇದ್ರು. ಇನ್ನ ನಾವೇನು ಜಾಸ್ತಿ ಶಾಪಿಂಗ್ ಆತರ ಎಲ್ಲ ಏನೋ ಮಾಡಕ್ ಹೋಗ್ಲಿಲ್ಲ. ಬಟ್ ಈ ತರ ಎಲ್ಲೇ ಹೋಗ್ಲಿ ಮಕ್ಕಳು ಬುಕ್ಸ್ ಅಂತೂ ಕೇಳ್ತಾರ, ಅವ್ರು ಬೇರೆ ಇನ್ನೇನು ಕೇಳಲ್ಲ. ಏನೋ ಒಂದು ಇವನ್ ಅವ್ರ ಚಿಕ್ಕ ಹುಡುಗರು ಇದ್ದಾಗ್ಲೂ ಅಷ್ಟೇ, ಯಾವ್ದೇ ಒಂದು ಆಟ ಸಾಮಾನು ಏನೋ ಗೇಮ್ಸ್ ಏನು ಕೇಳ್ದವ್ರೆ ಅಲ್ವಾ, ಕೇಳೋದೇ ಇಲ್ಲ ಅವರು, ಬರೀ ಬುಕ್ಸ್. ಅವಾಗಿಂದನೂ ಅವ್ರಿಗೆ ಅದೇ ಬುಕ್ಸು ಅಂತ. ಚಿಕ್ಕ ಮಕ್ಳೆಲ್ಲ ಇದ್ದಾಗ ಆಕ್ಟಿವಿಟಿ ಬುಕ್ಸು ಮತ್ತೆ ಡ್ರಾಯಿಂಗ್ ಬುಕ್ಸು ಮತ್ತೆ ಸ್ಟೋರಿ ಬುಕ್ಸ್ ಈ ತರ ಎಲ್ಲ ಕೊಡಿಸ್ತಾ ಇದ್ವಿ. ಸೊ ಅದ್ ಹಂಗೆ ಮೇ ಬಿ ಅವ್ರಿಗೆ ಬೆಳೀತಾ ಇವಾಗ ಬೇರೆ ತರ ಬುಕ್ಸ್ ಅನ್ನೆಲ್ಲ ತಗೋತಾರೆ. ಸೊ ಹಂಗಾಗಿ ಇಬ್ರು ಬುಕ್ಸ್ ನ ನೋಡ್ಬಿಟ್ಟು ತಗೊಂಡ್ರು. ಮತ್ತೆ ಬೇರೆ ಸ್ವಲ್ಪ ಸಣ್ಣ ಪುಟ್ಟ ಏನೋ ಸ್ನಾಕ್ಸ್ ಐಟಮ್ ಏನೋ ತಗೊಂಡ್ವೇನೋ ಅಷ್ಟೇನೆ. ನನ್ಗಂತೂ ಯಾವಾಗ ಒಂದ್ ಕಡೆ ಕುತ್ಕೊಂಡ್ಬಿಡೋಣ, ಯಾವಾಗ ರೆಸ್ಟ್ ಮಾಡೋಣ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸೊ ಫೈನಲಿ ನಮ್ ಬಾವ ಅವ್ರದ್ದು ಸ್ಟಾಲ್ ಸಿಕ್ತು ನಮ್ಗೆ. ಅಂದ್ರೆ ಬಾವ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಅಣ್ಣ ಆಗ್ತಾರೆ, ಅಂದ್ರೆ ಅವ್ರ ದೊಡ್ಡಪ್ಪ ಅವರ ಮಗ. ಸೊ ಅವರು ಎವ್ರಿ ಇಯರ್ ಎಲ್ಲೇ ಎಕ್ಸಿಬಿಷನ್ಸ್ ಆಗಲಿ ಅವ್ರದ್ದು ಸ್ಟಾಲ್ ಇದ್ದೇ ಇರುತ್ತೆ, UMS ಅಂತ ಹೇಳಿ. ನೀವು ಐ ಥಿಂಕ್ ನಾನು ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂದರೆ ನಾಳೆಗೆ ಲಾಸ್ಟ್ ಇರುತ್ತೆ. ನೀವು ಕೇಕ್ ಶೋಗೆ ಏನಾದರೂ ಹೋದ್ರೆ ನೋಡಿ UMS ಅಂತ ಅಂದ್ಬಿಟ್ಟು ಒಳ್ಳೊಳ್ಳೆ ಐಟಮ್ಸನ್ನು ಇಟ್ಟಿದ್ದಾರೆ. ಅಂದ್ರೆ ಈಗ ನಮ್ಮನೆ ದೇವ್ರ ಮನೆಯಲ್ಲಿ ಧೂಪ ಹಾಕೋದೆಲ್ಲ, ನಾನು ಕೆಲವ್ರು ನನ್ನ ಕೇಳ್ತಾ ಇದ್ರು ಪ್ಲಗ್ಗೆ ನೀವೇನೋ ಹಾಕಿದ್ದೀರಾ ಏನು ಅಂದ್ಬಿಟ್ಟು, ಅದು ನಮ್ಮ ಬಾವ ಅವ್ರದ್ದೇ ಐಟಮು. ಮತ್ತೆ ನಾನು ಇದು ನಟರಾಜ ವಿಗ್ರಹ ಇಟ್ಟಿದ್ದೀನಲ್ಲ, ಪಕ್ಕದಲ್ಲಿ ಒಂದು ವಾಸ್ ಎಲ್ಲ ಇಟ್ಟಿದ್ದೀನಿ, ಅದು ಅಷ್ಟೇ ಬಾವ ಅವ್ರ ಒಂದು ಶಾಪಲ್ಲಿ, ಅಂದ್ರೆ ಅವರೇ ನನಗೆ ಗಿಫ್ಟ್ ಕೊಟ್ಟಿದ್ದು ಆ ಮನೆ ಗೃಹ ಪ್ರವೇಶ ಟೈಮಲ್ಲಿ. ಚೆನ್ನಾಗಿದೆ ಎಲ್ಲ ಐಟಮ್ಸ್ ಯುನಿಕ್ ಆಗಿ. ಸೊ ಅವ್ರದ್ದು ಸ್ಟಾಲ್ ಸಿಕ್ಕಿದ ತಕ್ಷಣ ನಾನು ಹೋಗ್ಬಿಟ್ಟು ಅಲ್ಲಿ ನಾನು ಮಕ್ಕಳು ಕೂತ್ಕೊಂಡು, ನನಗೆ ಆ ಟೇಬಲ್ ಎಲ್ಲ ತುಂಬಾನೇ ಇಷ್ಟ ಆಯಿತು. ಒಂಥರ ಚೆನ್ನಾಗಿರತ್ತಲ್ವ, ಎಲ್ಲಾದರೂ ತಗೊಂಡು ಔಟಿಂಗ್ ಎಲ್ಲ ಹೋದಾಗ ಇದನ್ನ ತಗೊಂಡ್ರೆ ಅಂತ ಅಂದ್ಬಿಟ್ಟು ಅದೆಲ್ಲ ನೋಡ್ತಿದ್ವಿ. ಮತ್ತೆ ಏನೇನೋ ಅಲ್ಲಿ ತುಂಬಾ ಜನ ಪರ್ಚೇಸ್ ಮಾಡ್ತಾ ಇದ್ರು. ಸೊ ಹಂಗಾಗಿ ಭಾವನ ಸ್ವಲ್ಪ ಬ್ಯುಸಿ ಆಗಿದ್ರು. ಸೊ ನಾವು ಡಿಸ್ಟರ್ಬ್ ಎಲ್ಲ ಮಾಡಕ್ ಹೋಗ್ಲಿಲ್ಲ. ಬಿಕಾಸ್ ಇಷ್ಟ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇನ್ನ 2025 ಅಂತೂ ತುಂಬಾನೇ ಚೆನ್ನಾಗಿತ್ತು ವರ್ಷ. ಸೊ 2026 ಹಾಗೆ ಇರ್ಲಿ ಅಂತ ಹೇಳಿ ಬಯಸ್ತೀನಿ, ನನಗ್ ಮಾತ್ರ ಅಲ್ಲ ನಿಮ್ಮೆಲ್ಲರಿಗೂ ಸಹ. ಸೊ ನೆಕ್ಸ್ಟ್ ವ್ಲಾಗ್ ಎಲ್ಲ ಏನಿದ್ರು 2026 ಅಲ್ಲಿ ಶೂಟ್ ಮಾಡ್ಕೊಂಡಿರುವಂತದ್ದು ಬರತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.